ಎಲ್ರಿಗೂ ನಮಸ್ಕಾರ. ಏನಂದರೆ ಲಾಸ್ಟ್ ನಾನು ಜನವರಿಯಿಂದ ವೀಡಿಯೋಸ್ಗಳು ಮಾಡ್ತಾ ಬಂದಿದ್ದೀನಿ. ಬಟ್ ಈ ಲಾಸ್ಟ್ 20 ಡೇಸ್ ನಾನು ಯಾವುದೂ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಇಶ್ಯೂಸ್ ಆ್ಯಂಡ್ ಮೈ ಹೆಲ್ತ್ ಇಶ್ಯೂಸ್ಗೋಸ್ಕರ. ಸೊ ಇನ್ನು ಮುಂದೆ ಹಾಗಾಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಇನ್ಮೇಲೆ 2 ಚಾಲೆಂಜ್ಗಳನ್ನ ತೊಗೊಂಡು ಬಂದಿದ್ದೀನಿ. ಒಂದು ಅರ್ಲಿ ವೇಕಪ್ 5 AM ಅಂತ. ಸೊ ಹಾಗಾಗಿ ಇದು ಚಾಲೆಂಜ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ನಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಇರೋದ್ರಿಂದ ಇದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಆಮೇಲೆ ಇದನ್ನೇ ಯಾಕೆ ತೊಗೊಂಡೆ ಅಂದರೆ, ಈಗ ನೋಡಿ, ನೀವು ಯಾರಾದರೂ ಡಿಸಿಪ್ಲಿನ್ ಆಗಿರೋರನ್ನ, ಯಾರಾದರೂ ಸೆಲಿಬ್ರಿಟಿಗಳನ್ನ ನೋಡಿ, ಯಾರಾದರೂ ಎಷ್ಟು ಡಿಸಿಪ್ಲಿನ್ ಆಗಿರ್ತಾರೆ ಅವರು, ಯಾರಾದರೂ ಸಕ್ಸಸ್ಫುಲ್ ಪೀಪಲ್ಗಳನ್ನ ನೋಡಿ, ದೊಡ್ಡ ದೊಡ್ಡ ಮೋಟಿವೇಶನಲ್ ಸ್ಪೀಕರ್ಗಳನ್ನ ನೋಡಿ, ಯಾರೇ ಸೆಲಿಬ್ರಿಟಿಗಳನ್ನ ನೋಡಿ, ನೀವು ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ತುಂಬ ಬೆಳಿಗ್ಗೆ ಏಳಬೇಕು, ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಆಹಾರ ತಿನ್ನಬೇಕು ಎಲ್ಲ ಹೇಳ್ತಾರೆ. ಬಟ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅದನ್ನು ಡಿಸಿಪ್ಲಿನಾಗಿ ತೊಗೊಂಡು ನಾನು ಚಾಲೆಂಜಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಚಾಲೆಂಜ್ ಏನಂದರೆ, ಪ್ರತಿದಿನವೂ 10,000 ಸ್ಟೆಪ್ಸು ನಡಿಬೇಕು ಅಂತ. ಅದ್ರ ಜೊತೆಗೆ ಬರೀ ಹೇಳೋದಂತೂ ಅಲ್ಲ, ಎದ್ಬಿಟ್ಟು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗೆ ಅದ್ರ ಜೊತೆಗೆ ಇದೊಂದು ಚಾಲೆಂಜ್ ತೊಗೊಂಡಿದ್ದೀನಿ. ದಯವಿಟ್ಟು ಈ ಚಾಲೆಂಜಲ್ಲಿ ಯಾರ್ಯಾರು ಭಾಗ ಮಾಡ್ತೀರಾ, ಯಾರ್ಯಾರು ಮಾಡಬೇಕು ಅಂತ ಅನ್ಕೋತೀರಾ, ನನಗೆ ಕಮೆಂಟ್ ಲಿಸ್ಟಲ್ಲಿ ಎಸ್ ಅಂತ ಹಾಕಿ. ಆಮೇಲೆ ನಿಮ್ಗೆ ಏನೇ ಸಜೆಷನ್ ನನಗೆ ಕೊಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕೊಡಿ. ತಪ್ಪಾಗಿದ್ದರೂ ಹೇಳಿ, ಅದನ್ನು ನಾನು ಸರಿಪಡಿಸ್ಕೊತೀನಿ. ನಿಮಗೇನೇ ಇದ್ದರೂ ಸಮಸ್ಯೆ ಇದ್ದರೂ ನನ್ನಿಂದ ಅದನ್ನು ದಯವಿಟ್ಟು ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಅದನ್ನು ನಾನು ತಿದ್ದುಪಡಿಸ್ಕೊತೀನಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನಾಳೆಯಿಂದ ಬೆಳಗ್ಗೆ 5 ಗಂಟೆಗೆ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ರೆಗ್ಯುಲರ್ಲಿ 10,000 ಪ್ರತಿದಿನ ಮಾಡೋದನ್ನು ಮರಿಬೇಡಿ. ಸ್ಟೆಪ್ಸ್ ನೆನಪಲ್ಲಿರಲಿ.